ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಈ ತಿಂಗಳು ಅಂದರೆ ಜುಲೈ ಮಂತ್ ನನ್ನ ಇನ್ಕಮ್ ಎಷ್ಟಾಯಿತು, ಯಾವ ಪ್ರಾಫಿಟ್ ಆಯಿತು, ಹೆಂಗಾಯಿತು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ತುಂಬ ಜನ ಹೊಸ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕಮೆಂಟ್ಸ್ ಮೂಲಕ ಏನಾದರೂ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಅವ್ರಿಗೆ ಅನಿಸಿದ್ದನ್ನು ಅವರು ಡೈರೆಕ್ಟಾಗಿ ಶೇರ್ ಮಾಡ್ತಾರೆ. ನಾನೇನಾದರೂ ರಾಂಗ್ ಮಾಡಿದ್ರು ಕೂಡ ಸಿಸ್ಟರ್ ಈ ಥರ ರಾಂಗ್ ಇದೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾ ಇರ್ತೀರಾ. ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಪಾಪ ಲೇಡೀಸ್ ಹೆಸರೆಲ್ಲ ಹೇಳೋದು ಬೇಡ, ಯಾಕಂದರೆ ಅವ್ರಿಗೂ ಪ್ರಾಬ್ಲಮ್ಸ್ ಆಗಬಾರ್ದಲ್ವ. ಒಬ್ಬರು ಸಿಸ್ಟರು ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ, ಸಿಸ್ಟರ್ ನಿನ್ನೆ ಬ್ಲಾಗ್ಗೆ ಆ್ಯಕ್ಚುಲಿ ನನಗೂ ಕೂಡ ಮಕ್ಕಳಿಲ್ಲ, ಸೊ ಚುಚ್ಚು ಮಾತಾಡ್ತಾ ಇರ್ತಾರೆ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಾ. ಅವ್ರ ಹೆಸರೆಲ್ಲ ಹೇಳಲ್ಲ ನಾನು, ಯಾಕೆಂದರೆ ಅವ್ರ ಮನೆಯಲ್ಲೂ ಕೂಡ ಅವರು ಗೊತ್ತಿಲ್ದಂಗೆ ನೋಡ್ತಿದ್ರೆ ಪಾಪ ಅವ್ರಿಗೆ ತೊಂದರೆ ಆಗಬಾರ್ದಲ್ವ, ಹಾಗಾಗಿ ಅಷ್ಟೇ. ಆ ಸಿಸ್ಟರ್ಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡೋದು ಅಂದರೆ, ಆಲ್ರೆಡಿ ನಾನು ಕಮೆಂಟ್ಸಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ. ಸಿಸ್ಟರ್, ನೀವು ಮನಸ್ಸಲ್ಲಿ ಒಂದ್ಸಲಿ ಆ ದೇವಸ್ಥಾನಕ್ಕೆ ಹರಕೆ ಕಟ್ಕೊಳ್ಳಿ. ನೀವೆಲ್ಲಿದ್ದೀರಾ ಅದೇ ಜಾಗದಲ್ಲಿ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಗೆ ಹರಕೆ ಕಟ್ಕೊಳ್ಳಿ. ನನ್ನ ಮಗು ಆದಮೇಲೆ ಖಂಡಿತ ಬರ್ತೀನಿ ನಾನು ಅಂತ. ಸೊ ನಿಮ್ಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ನೀವು ಬಂದು ಇಲ್ಲಿಗೆ ಹರಕೆ ಕಟ್ಕೊಳಕ್ಕಾಗಲಿಲ್ಲ ಅಂದರೆ ಪ್ರತಿ ಪೌರ್ಣಮಿ ದಿವಸ 3 ಪೌರ್ಣಮಿ, ಗುರು ಪೌರ್ಣಮಿ ದಿವಸ 3 ಪೌರ್ಣಮಿ ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆನೇ ಮನೇಲಿ ದೀಪ ಹಚ್ಚಿ, ಅಂದರೆ 5 ಗಂಟೆ 5:30 ಒಳಗಡೆ ನೀವು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಒಳ್ಳೆಯದಾದಮೇಲೆ ಪಾಪುನ ಕರ್ಕೊಂಡು ಬಂದು ನಿಮ್ಗೆ ಎಷ್ಟು ಅನುಕೂಲ ಇದೆಯೋ, ನಿಮ್ಗೆ ಹೆಂಗೆ ಅನುಕೂಲ ಇದೆಯೋ ಅಷ್ಟು ದಿನ ಬಂದು ಬೆಟ್ಟ ಹತ್ತಿ ಒಳ್ಳೆಯದಾಗೇ ಆಗುತ್ತೆ. ಯಾಕೆಂದರೆ ನನಗೂ ಕೂಡ ಹಾಗೆ ಆಗಿದ್ದು. ಜನ ಹೆಂಗಿದ್ರೂ ಮಾತಾಡ್ತಾರೆ, ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಬೇಡಿ. ಇನ್ನು ಈಗ ಟೈಮಿಂಗ್ಸ್ ಬಂದು 11 ಗಂಟೆ ಆಗಿದೆ. ಋತ್ವಿಕ್ನ ಆ್ಯಕ್ಚುಲಿ ಇಲ್ಲೇ ಅಂಗಡೀಲಿ ಮಲಗಿಸಿದ್ದೀನಿ. ಈಗ ಇವನ್ನ ಮಲಗಿಸ್ಬಿಟ್ಟು ಇವತ್ತಿನ ಬ್ಲಾಗ್ ಅಂಗಡಿಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವನಿಗೂ ಕೂಡ ನಿದ್ದೆ ಬರೋ ಟೈಮು. ಬೆಳಗ್ಗೆ ನನ್ನ ಜೊತೆನೇ ಬೇಗ ಎದ್ದಿರ್ತಾನೆ, ಸೊ ನಿದ್ದೆಲೆಲ್ಲ ಹಠ ಮಾಡ್ತಿರ್ತಾನೆ. ಸೊ ಹಂಗಾಗಿ ಅವನ್ನ ಮಲಗಿಸ್ಬಿಡೋಣ ಅಂತ ಹೇಳಿ ಮಲಗಿಸಿದ್ದೀನಿ. ತುಂಬ ಜನ ನನ್ನ ಬಗ್ಗೆ ನನ್ನ ಹಿಂದೆ ಮಾತಾಡೋದೇನು ಅಂತ ಹೇಳಿದ್ರೆ, ಕಂಜಿಸ್ ಇವಳು ಮಕ್ಕಳನ್ನ ಇಟ್ಕೊಂಡು ಮಾಡ್ತಾಳೆ, ಅದೇನು ಯಾವಾಗಲೂ ದುಡ್ಡು ಅಂತ ಸಾಯ್ತಾಳೆ ಅಂತೆಲ್ಲ ಮಾತಾಡ್ತಾರೆ. ಅಂಥವ್ರಿಗೆ ಉತ್ತರ, ಸೊ ದುಡ್ಡಿಲ್ದಿರ ಏನೂ ಬರಲ್ಲ. ಕಂಜೂಸು ಅಂದರೆ ಏನು? ನನ್ನ ಮಕ್ಳಿಗೆ ಊಟ ಕೊಡ್ದಿರಾ, ನಾನು ಊಟ ಮಾಡ್ದಿರಾ, ನನ್ನ ಗಂಡಂಗೆ ಊಟ ಕೊಡ್ದಿರಾ ಏನು ನಾವು ಉಳಿಸ್ತಾ ಇಲ್ಲ. ಅನಾವಶ್ಯಕ ಖರ್ಚನ್ನ ನನಗಿಷ್ಟ ಇಲ್ಲ, ಹಾಗಾಗಿ ಅದನ್ನು ಮಾಡಲ್ಲ. ನನ್ನ ಪ್ರಕಾರ ಅನಾವಶ್ಯಕ ಖರ್ಚು ಅಂತಂದರೆ, ಇವಾಗ ಏನೋ ದೊಡ್ಡದಾಗಿ ಇದು ನಾಮಕರಣ ಮಾಡ್ತಾರಲ್ಲ, ಆ ಥರ ಮಾಡೋದು, ಭಟ್ರಿಗೆ ಕೊಡೋದು, ಡೆಕೋರೇಷನ್ಸ್ಗೆಲ್ಲ ಕೊಡೋದು, ನನಗೆ ಅದಿಷ್ಟ ಇಲ್ಲ. ನಮ್ಮ ಊರಲ್ಲೇ ನಮ್ಮ ಹಳ್ಳಿಲೇ ಹೆಂಗೆ ನಡೆಯುತ್ತೋ ಹಂಗೆ ಸಿಂಪಲ್ಲಾಗಿ ಮಾಡೋದು, ಈ ಥರ ಉಳಿಸೋದನ್ನು ಕೂಡ ಅದು ಕಂಜೂಸ್ ಅಂತ ಅಂದ್ಕೊಳ್ತಾರೆ. ಸೊ ಅವರು ಖರ್ಚು ಮಾಡ್ತಾನೆ ಇರಲಿ. ಖರ್ಚು ಮಾಡೋದಕ್ಕೋಸ್ಕರ ಸಾಲ ಮಾಡಿ ಖರ್ಚು ಮಾಡಿ ಇವತ್ತು ಎಲ್ಲ ಕಳ್ಕೊಂಡು ಕೂಲಿಗೆ ಹೋಗ್ತಾ ಇದ್ದಾರೆ ಕೆಲವರು. ಅವ್ರಿಗೆ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ನಾನು ಹಿಂಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಇತ್ತಾ ನಾನು ಮಾಡ್ತೀನಿ, ನನ್ನ ಹತ್ರ ಇಲ್ವಾ ನಾನು ಮಾಡೋದಕ್ಕೆ ಹೋಗಲ್ಲ. ಯಾರು ನನ್ನ ಬಗ್ಗೆ ಏನು ಆಡ್ಕೊಂಡ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಳಲ್ಲ. ಅವರೇನೋ ಆಡ್ಕೊಂಬಿಡ್ತಾರೆ ಅಂತ ಹೇಳಿ ಸಾಲ ಮಾಡಿ ಶೋಕಿ ಮಾಡಿಕೊಂಡು, ಸಾಲ ಮಾಡಿ ಫಂಕ್ಷನ್ ಮಾಡಿ ನಾಳೆ ನಮ್ಮ ಮಕ್ಳಿಗೆ ಹೊರೆ ಹಾಕೋದಕ್ಕಿಂತ ಅವ್ರ ಫ್ಯೂಚರ್ಗೆ ಏನಾದರೂ ದುಡ್ದಿಡಬೇಕು ಅನ್ನೋದು ಆಸೆ ಅಷ್ಟೇ ನನಗೆ. ಕಂಜೂಸ್ ಮಾಡಿ ನಾನೇನೋ ಹೊತ್ಕೊಂಡು ಹೋಗಬೇಕು ಅನ್ನೋ ಆಸೆ ಎಲ್ಲ ನನಗಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಅವರು ನಾಮಕರಣ, ಅವ್ರಿಗೆ ಏನಂತಾರೆ, ಅವ್ರ ಬರ್ತಡೇ ಇದನ್ನೆಲ್ಲ ಸೆಲೆಬ್ರೇಟ್ ಜೋರಾಗಿ ಮಾಡೋ ಬದಲು ಅವ್ರಿಗೆ ಬುದ್ಧಿ ಬಂದಿದ್ದ ಕಾಲಕ್ಕೆ ಅಮ್ಮ ನನ್ನ ಬರ್ತಡೇಗೆ ಇದು ಮಾಡು ಅಂತ ಕೇಳ್ತಾರಲ್ಲ, ಅವಾಗ ಮಾಡಿದ್ರೆ ಒಂದು ವ್ಯಾಲ್ಯೂ ಅಂತ ನನ್ನ ಪ್ರಕಾರ. ಯಾಕೆಂದರೆ ಈಗ ನಾವು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಿರಲ್ಲ, ಅದು ವೇಸ್ಟ್ ಆಗುತ್ತೆ. ಅವರು ಬುದ್ಧಿವಂತಿಕೆ ಬಂದಾಗ ಅವರಿಗೆ ಮಾಡು ಅಂತ ಕೇಳಿದಾಗ ಮಾಡಿಲ್ಲ ಅಂದರೆ ನಮ್ಗೆ ಅದು ಹರ್ಟ್ ಆಗುತ್ತೆ. ಅವಾಗ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಪಾಪನ ಮಲಗಿಸಿದ್ದೀನಿ, ಜಾಸ್ತಿ ಹೊತ್ತು ಕಾಯಿಸಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ನನಗೆ ಈ ಜುಲೈ ಮಂತಲ್ಲಿ ಎಷ್ಟು ಪ್ರಾಫಿಟ್ ಆಯಿತು, ಅಷ್ಟೆಷ್ಟು ಲಾಭ ಎಷ್ಟು ಅನ್ನೋದನ್ನು ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಅದಕ್ಕೆ ನಾನು ಅಂಗಡಿಲೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಅಂಗಡೀಲಿ ಸ್ಕೂಲ್ ಮಕ್ಕಳೆಲ್ಲ ಬೆಲ್ ಹೊಡೆದು ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗೋದು. ಅಂಗಡೀಲಿ ಏನಾದರೂ ಸ್ವಲ್ಪ ವಿಡಿಯೋಸಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಗೈಸ್ ಸೊ ಕ್ಷಮಿಸಿ, ಸಾರಿ ಅದಕ್ಕೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ, ಹಾಗಾಗಿ ಅದಕ್ಕೆ ಫಸ್ಟ್ ನಾನೇ ಸಾರಿ ಕೇಳ್ಬಿಟ್ಟಿದ್ದೀನಿ. ಸೊ ಕುತ್ಕೊಂಡು ಬ್ಲಾಗ್ ಮಾಡೋಣ ಬನ್ನಿ. ಸೊ ಕುತ್ಕೊಂಡು
ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಜುಲೈ ಮಂತಲ್ಲಿ ಏನು ತೊಗೊಂಡು ಬಂದಿದ್ದೀನಿ, ಎಷ್ಟು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಫಸ್ಟ್ ಇಲ್ಲಿಗೆ ನಾನು ಮೆನ್ಷನ್ ಮಾಡ್ಕೊಂಬಿಡ್ತೀನಿ ಈ ಥರ. ಯಾಕೆಂತ ಹೇಳಿದ್ರೆ ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ, ಅದ್ರ ಮೇಲೆ ಎಷ್ಟಾಗಿದೆ, ನನ್ನ ಪ್ರಾಫಿಟ್ ಎಷ್ಟು, ನನಗೆ ಎಷ್ಟು ಲಾಸಲ್ಲಿ ಮಾಡ್ಕೊಂಡಿರ್ತೀನಿ ಅಂತ ನಾನು ಬರ್ಕೊಂಬಿಟ್ಟಿರ್ತೀನಿ. ಮೊದಲನೇದಾಗಿ ನಾನು ಆ್ಯಕ್ಚುಲಿ ಡ್ರೆಸ್ಸಸ್ನ ಮತ್ತು ಸ್ಯಾರೀಸದ ಇನ್ಫಾರ್ಮೇಷನ್ ಫಸ್ಟ್ ಕೊಟ್ಬಿಡ್ತೀನಿ. ಸ್ಯಾರೀಸ್ಗೆ ನಾನು ಲಾಸ್ಟ್ ಟೈಮ್ 30,000 ರೂಪಾಯಿ ಬಂಡವಾಳ ಹಾಕಿದ್ದೆ. ನಾನು ಇಲ್ಲಿ ನೋಡ್ತಿರ್ಬೋದು, ಹತ್ರದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಹಿಂಗೆ ಬರ್ಕೊಬಿಟ್ಟಿರ್ತೀನಿ. ಸೊ ನಾನು 30,000 ರೂಪಾಯಿ ಬಂಡವಾಳ ಹಾಕಿದ್ರಲ್ಲಿ ಈಗ ನನಗೆ ಅದರಿಂದನೇ ಬರೀ ಸ್ಯಾರೀಸ್ ತೊಗೊಂಬಂದಿದ್ನಲ್ಲ, ಆ 30,000 ರೂಪಾಯಲ್ಲಿ ನನಗೆ ಪ್ರಾಫಿಟ್ ಆಗಿರೋದು ಬಂದು 9,000 ರೂಪಾಯಿ ಆಗಿದೆ. ಅಂದರೆ 39,000 ರೂಪಾಯಿ ನನಗೆ ಸಿಕ್ಕಿರೋದು. ಅದರಲ್ಲಿ ಬರೀ 9,000 ರೂಪಾಯಿನ ಸಿಸ್ಟರ್ ನೀವು ಮಾಡಿರೋದು ಅಂತ ಕೇಳ್ಬೋದು. ಎಸ್ ಗೈಸ್, ನಾನು ಇದನ್ನು ಆ್ಯಕ್ಚುಲಿ 15 ದಿವಸಕ್ಕೆ 9,000 ರೂಪಾಯಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಜಾಸ್ತಿ ಲಾಭ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಷ್ಟು ನಮ್ಮ ಸ್ಟಾಕ್ ಹಾಗೆ ಇರುತ್ತೆ. ಇದೆಲ್ಲ ನೋಡಿ ಈ ಕಡೆ ಇದೆ, ಅದನ್ನು ಸ್ಟಾಕ್ ನಿಮಗೆ ತೋರಿಸ್ತೀನಿ. ಅದರಲ್ಲಿ ನಾನು ಹೆಂಗೆ ಲಾಸ್ ಆಗಿದ್ದು ಅಂದರೆ ಲಾಸ್ ಆಗಿಲ್ಲ, ಸ್ಟಾಕ್ ಇದೆ. ಬಟ್ ಅದ್ರಲ್ಲಿ ಲಾಭ ಎಕ್ಸ್ಪೆಕ್ಟೇಷನ್ ಮಾಡಿದೆ ನಾನು, ಸ್ಟಾಕ್ ಕ್ಲಿಯರೆನ್ಸ್ನ ನಾನು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಸೊ ವ್ಯಾಪಾರ ಮಾಡ್ತಾ ಮಾಡ್ತಾ ಒಂದೊಂದೇ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಸೊ ನಮಗೆ ಮೇಯ್ನು ಲಾಭನೂ ಬರಬೇಕು, ಸ್ಟಾಕು ಕ್ಲಿಯರೆನ್ಸ್ ಆಗಬೇಕು ಅನ್ನೋದನ್ನು ಸೊ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದ್ದು. 9,000 ರೂಪಾಯಿ ನಾನು ಆಗಲೇ ಹೇಳ್ದಂಗೆ ಬರೀ 9,000 ರೂಪಾಯಿ ನನಗೆ ಲಾಭ ಹೆಂಗೆ ಬಂತು ಅಂತ ಹೇಳಿದ್ರೆ, ಇವಾಗ ನಾನು ಒಂದು ಸೀರೆ ಅಂದರೆ ಬೇಸಿಕ್ ಸೀರೆ ನಾನು ತೊಗೊಂಡು ಬಂದಿದ್ದು ಫಸ್ಟು. ಜಸ್ಟ್ ನಾನು ತೊಗೊಂಡು ಬಂದಿದ್ದು ಸ್ಯಾರೀಸ್ ಬಂದು ಅದು ಎಲ್ಲ ಮಿಕ್ಸಲ್ಲಿತ್ತು ಗೈಸ್. ನಾನು 90 ರೂಪಾಯಿದಿತ್ತು, 100 ರೂಪಾಯಿದಿತ್ತು, 110 ರೂಪಾಯಿದಿತ್ತು, ಈ ಥರ ಮಿಕ್ಸಲ್ಲಿತ್ತು. ಬಟ್ ನಾನು ಎಲ್ಲನೂ ಸೀರೆ ಸೇಮ್ ಒಂದೇ ರೇಟು, ಫಿಕ್ಸಲ್ಲಿ 150 ರುಪೀಸಿಗೆ ಮಾಡಿದೆ. ಸಪೋಸ್ ಏನಾದರೂ ನೀವು 90 ರೂಪಾಯಿ ಸೀರೆ ತೊಗೊಂಡು ಬಂದಿದ್ದೀರಾ ಅಂತ ಹೇಳಿದ್ರೆ, ಆ 90 ರೂಪಾಯಿ ಸೀರೆಯಲ್ಲಿ 150 ರೂಪಾಯಿ ಮಾಡಿದ್ರೆ ಒಂದು ಸೀರೆಗೆ 60 ರೂಪಾಯಿ ಸಿಕ್ತು. ಅಂದರೆ ಅದು ಒಂದೇ ದಿವಸ ಸೇಲು ಖಾಲಿ ಆಗಿಬಿಡುತ್ತೆ. ಒಂದು ವೇಳೆ ನೀವೇನಾದರೂ 150 ರೂಪಾಯಿಗಿಂತ ಜಾಸ್ತಿಗೆ ಮಾರ್ತೀರಾ ಅಂತಂದರೆ, ಅಂದರೆ 200 ರೂಪಾಯಿಗೆ ಮಾರ್ತೀರಾ ಅಂತ ಹೇಳಿದ್ರೆ, ಅದರಲ್ಲಿ 10 ಜನ ತೊಗೊಳೋ ಕಸ್ಟಮರಲ್ಲಿ 5 ಜನ ತೊಗೊಳ್ತಾರೆ. ಅದೇ ನೀವು ಕಡಿಮೆ ಕೊಟ್ಟಷ್ಟು ಬೇಗ ಸ್ಟಾಕು ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಸ್ಯಾರಿ ತೊಗೊಂಡು ಬಂದಿದ್ದು ನಾನು ಒಂದೇ ಸಲಿಗೆ 15 ದಿವಸಕ್ಕೆ ನಾನು 9,500 ರೂಪಾಯಿನ ಅರ್ನ್ ಮಾಡಿದ್ದೀನಿ. ಆಮೇಲೆ ಇನ್ನು 15 ದಿವಸಕ್ಕೆ ನಾನು ಆ್ಯಕ್ಚುಲಿ ಅದೊಂದು ಸ್ವಲ್ಪ ಸೀರೆ ಇದೆ, ಅದು ಯಾವ ಥರದ್ದು ಅಂತ ತೋರಿಸ್ತೀನಿ ನೋಡಿ. ಈ ಸೀರೆ ಕಾಸ್ಟ್ ಬಂದು ಈಗೆಲ್ಲ ನಿಮ್ಗೆ ಹೇಳ್ತಾ ಇರ್ತಾರೆ ಮೈಸೂರು ಸೆಮಿ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಥರದ್ದು ಅಂತ ಹೇಳಿ. ಬುಟ್ಟಾಸ್ ಬಂದು ಇದು ಪಿಕಾಕ್ ಬುಟ್ಟಾಸ್ ಬಂದಿರುತ್ತೆ. ಇದು ಸಾಫ್ಟು, ಇದು ಆರೆಂಜ್ ಒಂಥರ ಡಾರ್ಕ್ ಆರೆಂಜ್ ಕಲರ್ ಇದೆ ಈ ಸ್ಯಾರಿ ಬಂದು. ಬಟ್ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಪ್ರೈಸ್ ಆ್ಯಕ್ಚುಲಿ ನೋಡಿ, ನಾವು ಇದನ್ನು 9,999ಗೆ ಸೇಲ್ ಮಾಡಬೇಕು. ಬಟ್ ಇದರಲ್ಲಿ ನಾವು ಇಟ್ಕೊಂಡಿರೋವಂಥದ್ದು ಲಾಭ, ಇದರಲ್ಲಿ ನಾವು 100 ರುಪೀಸ್ ಇಟ್ಕೊಂಡಿದ್ದೀನಿ. ಅಂದರೆ 800 ರುಪೀಸ್ 899 ಬಂದಿದೆ. ನಾವು 999 ಫಿಕ್ಸ್ ಈ ರೈಟು. ಈ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಮಿಡಲ್ ಕ್ಲಾಸ್ ಅವರು ಸ್ವಲ್ಪ ತೊಗೊಳಲ್ಲ. ಇದರಲ್ಲಿ ನಾನು ಒಂದು 10 ಪೀಸ್ ಹಾಕ್ಸಿದ್ದೆ, 5 ಪೀಸ್ ಸೇಲ್ ಆಗಿದೆ, ಇನ್ನು 5 ಪೀಸ್ ಇದೆ. ಬಟ್ ಇದರಲ್ಲಿ ನಾನು ಇವಾಗ ಜಾಸ್ತಿ ಕಡಿಮೆನೂ ಮಾಡೋದಕ್ಕಾಗಲ್ಲ, ಜಾಸ್ತಿ ಲಾಭನೂ ಇಡೋದಕ್ಕಾಗಲ್ಲ. ಇದು ಇಷ್ಟೇ ಫಿಕ್ಸ್ ರೇಟಲ್ಲಿ ಇರಬೇಕು. ಯಾಕೆಂದರೆ ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಾ ಇರ್ಬೋದು, 1,000 ರೂಪಾಯಿ ಫಿಕ್ಸಲ್ಲಿರುತ್ತೆ, ಅದೇ ಸ್ಯಾರಿನ ತೊಗೊಳ್ತಾರೆ. ಇನ್ನು ಲಾಸ್ಟ್ ಟೈಮ್ ಡ್ರೆಸ್ ಅದೊಂದು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ನನ್ನ ಅಂಗಡಿಗೆ ಫಸ್ಟ್ ಡ್ರೆಸ್ ಹಾಕ್ಸಿರೋದು. ಅದು ಈ ರೋವಲ್ಲಿದೆ, ಹಂಗಂತ ತೋರಿಸ್ತೀನಿ. ಆ ಡ್ರೆಸ್ಸಸ್ ಎಲ್ಲ ಯಾಕಪ್ಪ ಇನ್ನೂ ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ, ಬಟ್ ಅದರಲ್ಲಿ ನಾನು ಯಾವ ರೀತಿ ತೊಗೊಂಬರ್ಬೇಕು, ಹೆಂಗೆ ಲಾಭ ಇಡಬೇಕು, ಹೆಂಗೆ ಮಾರಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಆವಾಗ ಫಸ್ಟ್ ಅಂಗಡಿ ಇಟ್ಟಿದ್ದು ಹೊಸದ್ರಲ್ಲಿ ನನಗೆ ಲಾಭ ಎಷ್ಟೆಷ್ಟು ಇಟ್ಕೋಬೇಕು ಅನ್ನೋದು ಗೊತ್ತಾಗ್ದಿರ ಜಾಸ್ತಿ ಇಟ್ಕೊಂಬಿಟ್ಟಿದ್ದೆ. ಅಂದರೆ 250 ಡ್ರೆಸ್ಸು ಅಂತ ಹೇಳಿದ್ರೆ 500 ರುಪೀಸ್ ಹೇಳಿದ್ರೆ ಅದ್ರಲ್ಲಿ ಚೌಕಾಸಿ ಮಾಡಿಕೊಂಡು 400 ಈ ಥರ ಬರ್ತಾರೆ. ಬಟ್ ನಾನು ಲಾಸ್ಟ್ ಬ್ಲಾಗಲ್ಲೇ ಒಂದು ಸ್ವಲ್ಪ ಶೇರ್ ಮಾಡಿದ್ದೀನಿ ನಿಮಗೆ. ಇಟ್ಸ್ ಡಿಪೆಂಡ್ ಏರಿಯಾ ಮೇಲೆ ಅಂತ ಹೇಳಿ. ನಾವಿರೋ ಏರಿಯಾದಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏರಿಯಾ ಆಗಿರೋದ್ರಿಂದ ನಾನು ಅಷ್ಟು ಕಾಸ್ಟ್ಲಿಗೆ ಇಟ್ಟರೆ ಯಾರೂ ತೊಗೊಳಲ್ಲ. ಹಂಗಾಗಿ ನೋಡಿರ್ತಾರೆ ಹಳೆ ಡ್ರೆಸ್ಸಸ್ನೆಲ್ಲ. ಸೊ ಸಾರಿ ಗಾಯ್ಸ್, ಅಂಗಡಿಲಿದ್ರೆ ಕಸ್ಟಮರ್ಸ್ ಅವರು ಇವರು ಬರ್ತಾನೆ ಇರ್ತಾರೆ. ಸೊ
ಲೈನಿಂಗ್ ಬಂದಿದ್ದು, ಹಾಗಾಗಿ ಅವ್ರಿಗೆ ಲೈನಿಂಗ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ಡ್ರೆಸ್ಸಲ್ಲಿ ನಾನು ಯಾಕೆ ಲಾಸ್ ಮಾಡಿಕೊಂಡೆ ಅಂತ ಈಗಾಗಲೇ ಹೇಳಿದ್ದೀನಿ, ಗೊತ್ತಾಗಲಿಲ್ಲ ನನಗೆ. ಸೊ ಜಾಸ್ತಿ ರೇಟ್ ಹೇಳಿದೆ, ಅದು ಹಂಗೆ ಆಗಿಬಿಡ್ತು. ಇನ್ನು ಈಗ ತಂದಿರೋಂಥ ಡ್ರೆಸ್ಸಸ್ ನೋಡಿ, ಈ ಥರ ಡ್ರೆಸ್ಸು. ಸೊ ಇದು ಸೆಟ್ ಆಫ್ ಅಂದರೆ ಟಾಪು ಮತ್ತು ಈ ಥರ ಪ್ಯಾಂಟ್ ಬರುತ್ತೆ, ಇದಕ್ಕೆ ವೇಲಿರಲ್ಲ. ಈ ಡ್ರೆಸ್ ಬಂದಿರೋದು ನಮಗೆ ಜಸ್ಟ್ 290 ರುಪೀಸು. ನಾನು ಫಿಕ್ಸೆಡ್ ರೇಟ್ ಇದು 350 ರುಪೀಸು. ಇದರಲ್ಲಿ ಯಾವುದೇ ಡಿಸ್ಕೌಂಟು ಇಲ್ಲ. ಅಂದರೆ ಕೆಲವರು 100 ರೂಪಾಯಿ ಬಿಡಿ 50 ರೂಪಾಯಿ ಏನಿಲ್ಲ ಗೈಸ್, 350 ರುಪೀಸ್ಗೆ ಒಂದು ಜೊತೆ ಡ್ರೆಸ್ಸು ಅಂದರೆ ವರ್ತಿದೆ. ಸೊ ಹಂಗಾಗಿ ಅದನ್ನು ಬೇಗ ಫಾಸ್ಟ್ ಮೂವಿಂಗ್ ಆಗಿ ಇಟ್ಕೊಂಡಿರ್ತಾರೆ. ಇನ್ನು ನಾನು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಹತ್ರದಿಂದನೇ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನಾನು ಹಿಂಗೆ ಬರ್ಕೊಂಬಿಟ್ಟಿರ್ತೀನಿ ಯಾವ್ದ್ಯಾವುದು ಎಷ್ಟೆಷ್ಟಾಗಿದೆ ಏನೇನಾಗಿದೆ ಅಂತ ಹೇಳಿ. ಇನ್ನು ಈ ಡ್ರೆಸ್ಸಲ್ಲಿ ನಾನು ಏನು ತಂದಿದ್ದೆ ಆ ಡ್ರೆಸ್ಸಲ್ಲಿ ಬಂದು ನನಗೆ 6,500 ರೂಪಾಯಿ ಪ್ರಾಫಿಟ್ ಸಿಕ್ಕಿದೆ. ಒಟ್ಟು ನಾನು ಬರೀ ಡ್ರೆಸ್ಸಿಗೆ ಅಂತ ಬಂಡವಾಳ ಹಾಕಿದ್ದು 16,000 ರೂಪಾಯಿ. ಅದರಲ್ಲಿ ಪ್ಲಸ್ 6,500 ರೂಪಾಯಿ ಮಿಕ್ಕಿ ಲಾಭ ಬಂದಿದೆ. ಪ್ಲಸ್ ಇನ್ನೂ 3 ಜೊತೆ ಡ್ರೆಸ್ಸುಗಳಿದೆ. ಏನು ಬಂದಿದೆ ನೋಡಿ, ಇದರಲ್ಲಿ ಒಂದು ಟಾಪ್ ಸೆಟ್ ಡ್ರೆಸ್ ಇದೆ, ಹಾಗೆ ಇದು ಒಂದು ಸೆಟ್ ಇದೆ. ಇದು 2 ಡ್ರೆಸ್ಸನ್ನು 300 ರುಪೀಸು ಸೇಲ್ ಮಾಡಿದ್ರು ಕೂಡ 60 ರುಪೀಸ್ ಅಂದರೆ 600 ರುಪೀಸ್ ಮತ್ತೆ ಬರೋದಿದೆ. ಬಟ್ ಇದನ್ನು ಬೇಕಾದರೆ ಯಾರಾದರೂ ಬಡವರಿದ್ದರೆ ಅವ್ರಿಗೆ ಮತ್ತೆ ನಾನು ಏನು ತಂದಿದ್ದೀನಿ ಆ ರೇಟಿಗೆ ಕೊಟ್ಟರು ಕೂಡ ನನಗೆ ಅದನ್ನು ಲಾಭನೇ ಬಂದಂಗೆ ಆಗುತ್ತೆ. ಒಟ್ಟು ಡ್ರೆಸ್ಸಲ್ಲಿ ಬಂದು ನನಗೆ 6,500 ರೂಪಾಯಿ ಲಾಭ ಸಿಕ್ಕಿರೋದು. ಹಾಗೆ ಸ್ಯಾರಿಲಿ ಬಂದು ನನಗೆ 9,500 ರೂಪಾಯಿ. ಸೊ ಒಟ್ಟು ನನಗೆ ಈ ತಿಂಗಳು ಲಾಭ ಬಂದಿರೋದು 16,000 ರೂಪಾಯಿ. 9,500 ಪ್ಲಸ್ 6,500 16,000 ರೂಪಾಯಿ ನನ್ನ ಜುಲೈ ತಿಂಗಳ ಆದಾಯ ಇದೆ. ಸೊ ಹಾಗೆ ನನಗೆ ಗಾಡಿ ಡಿಸ್ಟರ್ಬೆನ್ಸ್ ಇದೆ. ಸೊ ಮನೆಯಲ್ಲಿ ಕೂಡ ನೋಡಿಕೊಂಡು ಈ ಥರ ಮಕ್ಕಳನ್ನ ಇಟ್ಕೊಂಡು ಅಂಗಡಿಲೇ ಮೇಂಟೈನ್ ಮಾಡಿಕೊಂಡು ಮಾಡೋವಂಥ ಬಿಸ್ನೆಸ್ ಅಂದರೆ ಇದು ಬೆಟ್ರ್ ಅಂತ ಅನಿಸುತ್ತೆ. ನಾನು ತುಂಬ ಸಲ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನನ್ನ ಅಂಗಡಿ ಇರೋದು. ನಾನು ಲೀಸಿಗೆ, ಸಿಸ್ಟರ್ ನಿಮ್ಮ ಅಂಗಡಿ ರೆಂಟಾ ಲೀಸಾ ಅಂತ ಕೇಳ್ತಾ ಇರ್ತೀರಾ. ಲೀಸಿಗೆ ನಾನು ಇರೋದು. ಯಾಕೆ ಅಂತ ಹೇಳಿದ್ರೆ ನಾವೇನು ದುಡಿತೀವಿ ಅದರಲ್ಲಿ ಈಗ ನಿಮಿಷ ಗೈಸ್ ಡಿಸ್ಟರ್ಬೆನ್ಸ್ ಇದೆ, ಅದರಲ್ಲಿ 5,000 6,000 ಬಾಡಿಗೆ ಕೊಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಲೀಸ್ಗೆ ಮಾಡ್ಕೊಂಡಿದ್ದೀನಿ. ಬಾಡಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾನು ಅಂಗಡಿ ಖಾಲಿ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಗೆ ಅವಾಗ ವರ್ಕೌಟ್ ಆಗಲ್ಲ. ಸೊ 16,000 ರುಪೀಸ್ ಈ ಮಂತ್ ನನ್ನ ಇನ್ಕಮ್ ಅಂತ ಹೇಳ್ಬೋದು. ತುಂಬ ಜನ ಮಾತಾಡ್ತಾ ಇರ್ತಾರೆ, ಏನಾದರೂ ಮಾತಾಡ್ಕೊಳ್ಳಿ, ನಾನು ಕಷ್ಟಪಡ್ತೀನಿ, ನಾನು ತಿಂತೀನಿ, ಯಾರು ಏನಂದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳಲ್ಲ. ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ನಾನು ಹೇಳೋದಷ್ಟೇ, ಕಷ್ಟಪಡಿ, ಮನೆಯಲ್ಲೇ ಕೂತ್ಕೊಂಡು ಯಾವುದಾದ್ರೂ ಬಿಸ್ನೆಸ್ ಮಾಡಿ, ನಮ್ಮ ಕೈ ಕಾಲು ಗಟ್ಟಿ ಇರೋವರೆಗೂ ನಮ್ಮ ಅನ್ನನ ನಾವೇ ದುಡ್ಕೋಬೇಕು. ನಮಗೆ ಏನು ಬೇಕೋ ಅಟ್ಲೀಸ್ಟ್ ಜಾಸ್ತಿ ತೊಗೊಂಡಿಲ್ಲ ಅಂತ ಹೇಳಿದ್ರು ನನಗೇನು ಬೇಕೋ ಅದನ್ನು ತೊಗೊಳೋ ಕೆಪಾಸಿಟಿ ಆದರೂ ನಮಗಿರಬೇಕು. ಎಲ್ಲದಕ್ಕೂ ಮನೆಯಲ್ಲೇ ಕೇಳೋದಕ್ಕಾಗಲ್ಲ, ಎಲ್ಲದಕ್ಕೂ ಅವ್ರನ್ನೇ ಕೇಳೋಕ್ಕಾಗಲ್ಲ. ಈಗ ನನಗೆ ನಾವು ಮನೆ ಕಟ್ಟಿದಾಗಿಂದ ಲೋಕಿ ಹೊರಗಡೆ ಹೋಗೇ ಇಲ್ಲ. ಸೊ ಆಲ್ಮೋಸ್ಟ್ 5 ತಿಂಗಳು ಮನೆ ಮೇಂಟೆನೆನ್ಸ್ ನಂದೇ ಆಗಿದೆ. ಅಂಗಡೀಲಿ ಈ ಥರ ದುಡಿಯೋದ್ರಿಂದ ಏನಾದರೂ ಆಗ್ತಾನೆ ಇರುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟಕ್ಕೆ ತಂದಿರ್ತೀನಿ, ಅದರಲ್ಲಿ ಮೈನಸ್ ಎಷ್ಟು ಅಮೌಂಟು, ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನು ಇಲ್ಲಿ ಬರಿತಾನೆ ಇರ್ತೀನಿ. ಸೊ ನಾನು ದುಡ್ದ ತಕ್ಷಣ ಪ್ಲಸ್ ಇಲ್ಲ ಆ್ಯಡ್ ಮಾಡಬೇಕು ಅಂದರೆ ಪ್ಲಸ್ ಅಂತ ಹಾಕೋತೀನಿ, ಇಲ್ಲ ಅಂತ ಹೇಳಿದ್ರೆ ಮೈನಸ್ ಅಂದರೆ ಮೈನಸ್ ಅಂತ ನಾನು ಈ ಥರ ಬರ್ಕೊಂಡು ಹೋಗ್ತಾನೆ ಇರ್ತೀನಿ. ಆವಾಗಲೇ ನನಗೂ ಕೂಡ ಗೊತ್ತಾಗೋದು ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ ಏನು ಅಂತ. ಆಮೇಲೆ ನಾನು ಅದೇ ದುಡ್ಡಲ್ಲಿನೂ ಕೂಡ ಅಂಗಡಿ ಖರ್ಚು ಮಾಡಿದ್ರೆ, ಅಂಗಡಿಗೆ ಅಂಗಡಿಗಾಗಿರ್ಬೋದು ಅಥವಾ ಮನೆಗೆ ಬೇರೆ ಏನಕ್ಕಾದರೂ ತೊಗೊಂಡಿದ್ರೆ ನಾನು ಏನು ಲಾಭ ಅಂತ ದುಡ್ದಿದ್ದೆ ಅದರಲ್ಲಿ ತೊಗೊಂಡಿರ್ತೀನಿ. ಯಾಕೆಂದರೆ ನನಗೆ ಲೆಕ್ಕ ಸಿಗಬೇಕಲ್ವ ಅಂಗಡೀಲಿ ಎಷ್ಟು ಮಾಡಿದ್ದೀನಿ ಏನು ಅಂತ. ಇನ್ನು ಆಗಲೇ ತೋರಿಸ್ದಂಗೆ ಫಸ್ಟ್ ಟ್ರಿಪ್ ಬಟ್ಟೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಟ್ರಿಪ್ಪು ಬಟ್ಟೆಯಲ್ಲಿ ನನಗೆ ಎಷ್ಟು ಅದು ಆ್ಯಕ್ಚುಲಿ ಸೇಲ್ ಮಾಡೋದಕ್ಕೆ ಆಗಲಿಲ್ಲ ಜಾಸ್ತಿ. ಬಟ್ ಈಗ ನಾನು ಅದನ್ನು ಕಮ್ಮಿ ಕೊಡೋದಕ್ಕೂ ಆಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ ನನಗೆ ಎಲ್ಲ ಕಸ್ಟಮರು ಅದೇ ರೇಟಿಗೆ ತೊಗೊಂಡು ಹೋಗಿರ್ತಾರೆ. ಬಟ್ ಬೇರೆಯವ್ರಿಗೆ ಕಮ್ಮಿ ಕೊಟ್ಟಾಗ ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊತಾರಲ್ವ. ಸೊ ಹಾಗಾಗಿ ಜಾಸ್ತಿ ಅಮೌಂಟಿಗೆ ನಾನು ಇವಾಗ ಕಮ್ಮಿ ಅಮೌಂಟಿಗೆ ಕೊಡೋಕ್ಕಾಗಲ್ಲ. ಸೊ ಹಳೆ ಬಟ್ಟೆ ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ನೋಡಿ ಈ ರ್ಯಾಕ್ ಫುಲ್ಲು ನಾನು ಏನು ಫಸ್ಟ್ ಸ್ಟಾಕ್ ತಂದಿದ್ನಲ್ವ ಅದೇ ಸ್ಟಾಕಲ್ಲಿದೆ. ಬಟ್ ಇದರಲ್ಲಿ ತುಂಬ ಅಂದರೆ ತುಂಬ ಸ್ಟಾಕ್ಸು ಸೇಲ್ ಮಾಡುವಂಥದ್ದು ಸಿಕ್ಕಾಪಟ್ಟೆ ಸ್ಟಾಕ್ ಇದೆ. ಬಟ್ ಅದನ್ನು ನೋಡೋಣ. ಸ್ಟಾಕ್ ಕ್ಲಿಯರೆನ್ಸ್ ಸ್ಟಾಕ್ ಅಂತ ಯಾವಾಗಾದ್ರೂ ಕಮ್ಮಿಗೆ ಬಿಟ್ಬಿಡ್ತೀನಿ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾ ಇರ್ತೀರಾ ಸಿಸ್ಟರ್ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಅಂತ. ಬಟ್ ನನ್ನದು ಮೊಬೈಲ್ ಕ್ಲಾರಿಟಿ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ಗೆ ನಾನು ಹಾಕೋದಕ್ಕಾಗಲ್ಲ. ಹಂಗೂ ಒಂದು ವಿಡಿಯೋ ಟ್ರೈ ಮಾಡಿ ನೋಡಿದೆ ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳಿ.
ಬಟ್ ಕಾಣಿಸ್ಲಿಲ್ಲ. ನಾವೇನು ಬಟ್ಟೆ ಕೊಡ್ತೀವಿ ಅನ್ನೋದು ಕ್ಲಿಯಾರಿಟಿ ಇಲ್ಲ ಅಂತ ಹೇಳಿದ್ರೆ ತಗೊಳೋ ಕಸ್ಟಮರನ್ನು ಕೂಡ ತಗೊಳಲ್ಲ. ಹಾಗಾಗಿ ನಾನು ಜಾಸ್ತಿ ಅದ್ರ ಮಾಡಕ್ಕೆ ಹೋಗಲಿಲ್ಲ. ಇನ್ನೊಂದೇನು ಅಂದರೆ ನಾನು ಆಗಲೇ ಹೇಳ್ದಂಗೆ ನನಗೆ ಸಿಕ್ಕಾಪಟ್ಟೆ ಜನ ಎಲ್ಲರೂ ಶತ್ರುಗಳೇ ರಿಲೇಷನ್ಸಲ್ಲಿ ಇರೋದು. ಯಾಕಂದರೆ ಬರೀ ಕಂಜೂಸ್ ಅಂತೀಯಾ, ಕಂಜೂಸ್ತನ ಮಾಡ್ತಿರ್ತೀಯಾ, ತಿಂತೀಯಾ ಇಲ್ವಾ ಗೊತ್ತಿಲ್ಲ ಅಂತೆಲ್ಲ ಮಾತಾಡ್ತಿರ್ತಾರೆ. ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಒಬ್ರು ತಲೆ ಹೊಡೆದೇನು ತಿಂತಾ ಇಲ್ಲ, ಒಬ್ರ ಹತ್ರ ಹೋಗಿ ಕೇಳಿ ತಿಂತಾ ಇಲ್ಲ. ನಾನು ಹೇಳ್ದಂಗೆ ನನ್ನ ಹತ್ರ ಇತ್ತಾ ನಾನು ತಿಂತೀನಿ, ನನ್ನ ಹತ್ರ ಇಲ್ವಾ ನಾನು ಅದನ್ನು ಎಕ್ಸ್ಪೆಕ್ಟೇಷನ್ನು ಕೂಡ ಮಾಡೋದಕ್ಕೆ ಹೋಗಲ್ಲ. ಇನ್ನು ಹಳೆ ಸ್ಟಾಕ್ ಕ್ಲಿಯರೆನ್ಸ್ ಇದೆಯಲ್ಲ, ಆ ಸ್ಟಾಕ್ಸ್ ಎಲ್ಲ ಹಾಗೆ ಇದೆ. ಬಟ್ ಅದನ್ನು ಸ್ಟಾಕ್ ಔಟ್ ಮಾಡೋದು ಹೆಂಗೆ ಅನ್ನೋದನ್ನ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡಬೇಕು. ಇಲ್ಲಾಂದರೆ ಇದು ಏನು ಹಿಂದೆ ತಂದಿದ್ದ ಸ್ಟಾಕು ಹಾಗೆ ಉಳ್ಕೊಂಬಿಡುತ್ತೆ. ಸೊ ಈ ಸ್ಟಾಕು ಇನ್ಸ್ಟಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನನಗೆ ಮೊಬೈಲ್ ಚೆನ್ನಾಗಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಆಗಲ್ಲ ಗೈಸ್. ಸೊ ಫೈನಲಿ ಇವತ್ತಿನ ಈ ಮಂತ್ದ ಇನ್ಕಮ್ ನಾನು ಆಲ್ರೆಡಿ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಮಾಡಿದ ವಿಡಿಯೋಸು ಮೊದಲನೇ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್.